ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತೇನಪ್ಪ ಅಂದರೆ ಸಂಜೆ ಟೈಮು 4:30 5 ಗಂಟೆ ಆಗಿದೆ. ಪ್ರಜ್ಜು ಸ್ನ್ಯಾಕ್ಸ್ ಏನಾದರೂ ಬೇಕಂತ ಕೇಳ್ತಾ ಇದ್ದ. ಆವಾಗ ನಾನು ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬ್ರೆಡ್ ಆಮ್ಲೆಟು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬಳಸ್ತಾ ಇದ್ದೀನಂತ ಸಾಮಗ್ರಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬಂದುಬಿಟ್ಟು 3 ಮೊಟ್ಟೆನ ತಗೊಂಡಿದ್ದೀನಿ. ಮೊಟ್ಟೆ ಹಾಕಿದರೆ ಬ್ರೆಡ್ ಬೇಕೇ ಬೇಕಾಗುತ್ತೆ. ಹಾಗಾಗಿಬಿಟ್ಟು ಮೊಟ್ಟೆ ಬಳಸ್ತಾ ಇದ್ದೀನಿ ನಾನು. ಮತ್ತು 1 ಪ್ಯಾಕೆಟು ಬ್ರೆಡ್ಡನ್ನು ತರಿಸಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ನೋಡಿ ಒಂದು ಪ್ಲೇಟಲ್ಲಿ ಅಂದರೆ ಒಂದು ಬಟ್ಲಲ್ಲಿ 3 ಮೊಟ್ಟೆನ ಒಡ್ಕೊಂಡಿದ್ದೀನಿ ನೋಡಿ ಈ ಥರ. ಅದಕ್ಕೆ ನಾವು ಏನೇನು ಬೇಕು ಅದೆಲ್ಲ ಸಾಮಗ್ರಿ ಹಾಕೋಬೋದು. ನಾನಿಲ್ಲಿ ಅರ್ಧ ಪ್ಯಾಕೆಟು ಬ್ರೆಡ್ ಮಾತ್ರ ಬಳಸ್ತಾ ಇದ್ದೀನಿ, ಜಾಸ್ತಿ ಬಳಸಿಲ್ಲ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೆ ಬಳಸಿಲ್ಲ. ಸ್ವಲ್ಪ ಅರಿಶಿಣ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಉಪ್ಪು ಖಾರ ಏನೇನು ಬೇಕು, ಈರುಳ್ಳಿ ಕೊತ್ತಂಬರಿ ಅದೇ ಥರ ಹಾಕಿಬಿಟ್ಟು ಮಾಡಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿಬಿಟ್ಟು ನಮ್ಮ ಪ್ರಜ್ಜು ಕೇಳಿಲ್ಲ ನನಗೆ ಇದೇ ಥರ ಸಿಂಪಲಾಗಿ ಮಾಡಿಕೊಡು ಬೇಗ ಅಂತ. ಹಾಗಾಗಿಬಿಟ್ಟು ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕರೆಂಟ್ ಇಲ್ಲ ಸ್ನೇಹಿತರೆ, ಅದಕ್ಕೆ ಕತ್ತಲು ಕಾಣಿಸ್ತಾ ಇದೆ. ಇವಾಗ ನೋಡಿ ಕರೆಂಟ್ ಬಂದಿದೆ ನೋಡಿ. ಇವಾಗ ಅರಿಶಿಣ ಪೌಡ್ರ್ ಹಾಕ್ಕೊಂಡಿದ್ದೆ, ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಮೊಟ್ಟೆ ಇದೆ, ಮತ್ತು ಬ್ರೆಡ್ಡನ್ನು ತಗೊಂಡಿದ್ದೀನಿ. ನಮಗೆ ಬೇಕಂದರೆ ಅಚ್ಚ ಖಾರದ ಪೌಡ್ರನ್ನ ಬಳಸ್ಕೋಬೋದು ನಾವು. ನಮ್ಮ ಹತ್ರ ಮಸಾಲೆ ಖಾರದ ಪೌಡ್ರ್ ಇದೆ ಅಲ್ವಾ, ಅದನ್ನೇ ಮಸಾಲೆ ಖಾರದ ಪೌಡ್ರನ್ನ ಬಳಸ್ಬಿಟ್ಟು ಈ ಥರ ಮಿಕ್ಸನ್ನು ಮಾಡ್ಕೊತೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಅರಿಶಿಣ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಈ ಥರ ಮಿಕ್ಸನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮ್ಲೆಟ್ ಮಾಡೋಕ್ಕೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ನಾನು. ಮಾಡಿಬಿಟ್ಟು ಆಮ್ಲೆಟು ಟೀನು ಒಂದು ಕಡೆ ಹಾಲನ್ನು ಇಕ್ತೀನಿ ಸ್ನೇಹಿತರೆ. ಯಾಕೆಂದರೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೀ ಕುಡಿತಾ ತಿನ್ನಬೇಕಂತ ಪ್ರಜ್ಜು ಕೇಳ್ತಾ ಇದ್ದ. ಹಾಗಾಗಿಬಿಟ್ಟು ಹಾಲನ್ನು ಬಿಸಿ ಮಾಡೋಕೆ ಇಕ್ಕಿದ್ದೀನಿ. ಇವಾಗ ನೋಡಿ ದೋಸೆ ಹಂಚಿಕೊಂಡಿದ್ದೀನಿ. ದೋಸೆ ಹಂಚ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿದ್ಮೇಲೆ ಇದು ಮೊಟ್ಟೆ ಇದೆ ಅಲ್ವಾ, ಮೊಟ್ಟೆಯಲ್ಲಿ ಬ್ರೆಡ್ಡನ್ನು ಎರಡೂ ಸೈಡಲ್ಲಿ ಮೊಟ್ಟೆಯಲ್ಲಿ ನೋಡಿ ಈ ಥರ ಇದು ಮಾಡ್ಕೋಬೇಕು ನೋಡಿ. ಈ ಥರ ಆಮ್ಲೆಟ್ ಥರ ಆಗುತ್ತೆ ಬ್ರೆಡ್ಡನ್ನು ಎರಡೂ ಸೈಡಲ್ಲಿ ಫ್ರೆಂಡ್ಸ್. ಮೊಟ್ಟೆನ ಇದೇ ಥರ ನಾನು ಹಂಚದ ಮೇಲೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಫ್ರೈನ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಒಂದು 3 ಆಗುತ್ತೆ ಬ್ರೆಡ್ಡು, ಸ್ವಲ್ಪ ಅಗಲ ಇರುತ್ತಲ್ವ ಬ್ರೆಡ್ಡು. ಹಾಗಾಗಿಬಿಟ್ಟು 3 ಬ್ರೆಡ್ಡನ್ನು ನಾನು ಹಂಚದ ಮೇಲೆ ಬಿಸಿ ಮಾಡ್ತಾಯಿದ್ದೀನಿ. ಅಂದರೆ ಒಂಚೂರು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇನ್ನು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಎಣ್ಣೆ ಹಾಕಿದ್ಮೇಲೆ ಎರಡೂ ಸೈಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ತಿರುಗಾಕೋತಾ ಇದ್ದೀನಿ. ಎರಡೂ ಸೈಡು ಬೇಯಿಸ್ಕೊತಾ ಇದ್ದೀನಿ ನಾನು. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗುತ್ತೆ. ಇದರಲ್ಲೇ ಮಸಾಲೆ ಬ್ರೆಡ್ ಆಮ್ಲೆಟು ಮಾಡ್ಬೋದು ಫ್ರೆಂಡ್ಸ್. ಮಸಾಲೆ ಬ್ರೆಡ್ ಆಮ್ಲೆಟು ಯಾವತ್ತಾದರೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು, ಮೊಟ್ಟೆ ಇರುತ್ತಲ್ವ, ಬ್ರೆಡ್ಡು ಸ್ವಲ್ಪ ಬಿಸಿ ಆಗುತ್ತೆ. ಹಾಗಾಗಿಬಿಟ್ಟು ನೋಡಿ ನೋಡ್ತಾ ಇದ್ದೀನಿ. ಈ ಥರ ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಒಂದು ಪ್ಲೇಟಲ್ಲಿ ತೆಗಿತೀನಿ ಸ್ನೇಹಿತರೆ. ಇವಾಗ ರೆಡಿಯಾಗಿದೆ. ಮತ್ತೆ ಒಂದು 2-3 ಪೀಸನ್ನು ಮತ್ತೆ ಮಾಡ್ಕೊತೀನಿ. ಮತ್ತು ಅದೇ ಮೊಟ್ಟೆ ಇದೆ. ಮೊಟ್ಟೆ ಏನಾದರೂ ನಮಗೆ ಕಡಿಮೆ ಆಗಿದ್ದರೆ ಮೊಟ್ಟೆ ಇನ್ನೂ ಸಪ್ರೇಟಾಗಿ ಮೊಟ್ಟೆ ಒಡೆದ್ಬಿಟ್ಟು ಅದೇ ಥರ ಉಪ್ಪು ಖಾರ ಅರಿಶಿಣ ಹಾಕ್ಕೊಂಡು ಅದೇ ಥರ ಮತ್ತೆ ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು 3 ಸತಿ ಅಂದರೆ 2 ಸತಿ 3 ಮೊಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಸಲ ಸ್ವಲ್ಪ ಸಾಕಂತ ನಾನು ಇರುವಂಥ ಮೊಟ್ಟೆ ಬ್ರೆಡ್ ಮೇಲೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಗ್ ಮೊಟ್ಟೆ ಹೇಗೆ ಬ್ರೆಡ್ ಆಮ್ಲೆಟ್ ಹೇಗೆ ರೆಡಿಯಾಗಿದೆ ಅಂತ. ತುಂಬ ಟೇಸ್ಟಿಯಾಗಿ ಟೀ ಜೊತೆ, ಇದ್ರ ಜೊತೆ ಸಾಸ್ ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು. ಮತ್ತು ಹಾಲು ಬಿಸಿ ಮಾಡೋಕೆ ಇಕ್ಕಿದ್ದೀನಿ ಸ್ವಲ್ಪ ಟೀ ಮಾಡೋಣ ಅಂತ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಥರ ಬ್ರೆಡ್ ಆಮ್ಲೆಟು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇವಾಗ ಬನ್ನಿ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಅಲ್ವಾ, ಟೀ ಮಾಡ್ತೀನಿ ಇವಾಗ. ಟೀ ಮಾಡಿಬಿಟ್ಟು ತಿನ್ನೋಣ ಬನ್ನಿ ಸ್ನೇಹಿತರೆ. ನೋಡಿ ಈ ಥರ ನಾನು ಡೆಕೋರೇಷನ್ ಮಾಡಿ ಪ್ರಜ್ಜಿಗೆ ಕೊಡ್ತೀನಿ. ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾನೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.